ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಆಥರ್. ಸ್ನೇಹಿತರೆ, ಈ ತರಗತಿಯಲ್ಲಿ ಮುಂದೆ ಇರತಕ್ಕಂತಹ PSI ಪರೀಕ್ಷೆಗಾಗಿ, SDA ಪರೀಕ್ಷೆಗಾಗಿ, ಗ್ರೂಪ್ ಸಿ ಪರೀಕ್ಷೆಗಾಗಿ, PC ಪರೀಕ್ಷೆಗಾಗಿ ಟಾಪ್ 50 ಸೈನ್ಸ್ ಪಾಯಿಂಟ್ಸ್ ಅನ್ನು ಹೇಳ್ತಾ ಇದ್ದೆ. ರಿವಿಷನ್ಗಾಗಿ ಭಾಗ 1 ಆಗಿತ್ತು, ಭಾಗ 2 ಸಹ ಆಗಿತ್ತು. ಈ ತರಗತಿಯಲ್ಲಿ ಭಾಗ 3 ನೋಡೋಣ. ಭಾಗ 3 ಪಾರ್ಟ್ 3 ಟಾಪ್ 50 ಬಹುಮುಖ್ಯ ಸೈನ್ಸ್ ಪಾಯಿಂಟ್ಸ್ ಭಾಗ 3 ಪಾರ್ಟ್ 3 ಅನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಬುಕ್ ಕಾಣ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 4ನೇ ಪರಿಶುದ್ಧ ಮುದ್ರಣ. ಈ ಪುಸ್ತಕವನ್ನು ಮುಂದೆ ಇರುವ SDAಗೆ, ಗ್ರೂಪ್ ಸಿಗೆ ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಕಾರಣ 2019 ಮತ್ತು 2020-21ರಲ್ಲಿ ಜರುಗಿದ FDAಯಲ್ಲಿ, SDAಯಲ್ಲಿ, KS ಪ್ರಿಲಿಮ್ಸಲ್ಲಿ, TETಯಲ್ಲಿ, ಇನ್ನೂ ಅನೇಕ ಪರೀಕ್ಷೆಗಳಲ್ಲಿ ಈ ಪುಸ್ತಕದಿಂದ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಮೊನ್ನೆ ಜರುಗಿದ TET ಪರೀಕ್ಷೆಯಲ್ಲಿ ಈ ಪುಸ್ತಕದಿಂದ ಒಟ್ಟು 27 ಪ್ರಶ್ನೆಗಳು ಬಂದಿದ್ದು. ಇನ್ನು ಫೆಬ್ರವರಿಯಲ್ಲಿ ಜರುಗಿದ FDA ಪರೀಕ್ಷೆಯಲ್ಲಿ ಈ ಒಂದು ಪುಸ್ತಕದಿಂದ 41 ಪ್ರಶ್ನೆಗಳು ಬಂದಿದ್ದು. ಅಂದರೆ 41 ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ಸಾಕ್ಷಿನ ಕೊಟ್ಟಿತ್ತು, ನೀವೆಲ್ಲ ನೋಡಿರ್ತೀರಿ. ಆದ್ದರಿಂದ ಮುಂದೆ ಇರತಕ್ಕಂತಹ SDA ಎಕ್ಸಾಮ್ಗೆ, ಗ್ರೂಪ್ ಸಿ ಪರೀಕ್ಷೆಗೆ ನೀವು ಇದನ್ನ ಆರಾಮಾಗಿ ರೆಫರ್ ಮಾಡಬಹುದು. ಓಕೆನಾ? ಎಸ್. ಟಾಪ್ 50 ಸೈನ್ಸ್ ಪಾಯಿಂಟ್ಸ್ ಪಾರ್ಟ್ 3. ಪಾರ್ಟ್ 1 ಆಗಿತ್ತು, ಪಾರ್ಟ್ 2 ಆಗಿತ್ತು. ಈ ತರಗತಿಯಲ್ಲಿ ಟಾಪ್ 50 ಸೈನ್ಸ್ ಪಾಯಿಂಟ್ಸ್ ಪಾರ್ಟ್ 3 ಅನ್ನ ಭಾಗ 3 ನೋಡೋಣ. ಮೊದಲ ಪಾಯಿಂಟ್, ಟ್ರೈನೋಸರಸ್ ರೆಕ್ಸ್ ಎಂದರೆ ಇದು ಒಂದು ಕಾರ್ನಿವೋರಸ್ ಡೈನೋಸರ್. ಕಾರ್ನಿವೋರಸ್ ಅಂದ್ರೇನು? ಮಾಂಸವನ್ನು ತಿನ್ನುವ ಕಾರ್ನಿವೋರಸ್ ಡೈನೋಸರ್ ಅಂದಾಗ ಪ್ರತಿ ಸ್ಪರ್ಧಾರ್ಥಿಗೆ 2 ಪಾಯಿಂಟ್ ಗೊತ್ತಿರಲೇಬೇಕು. ಆ 2 ಪಾಯಿಂಟ್ ಯಾವುದಪ್ಪ ಅಂದರೆ, ಡೈನೋಸರ್ಗಳು ಯಾವ ಯುಗದಲ್ಲಿ ವಾಸವಾಗಿದ್ದವು ಅಂತ ಕೇಳ್ತಾರೆ. ಡೈನೋಸರ್ಗಳು ಯಾವ ಎರ ಅಥವಾ ಯಾವ ಯುಗದಲ್ಲಿ ವಾಸವಾಗಿದ್ದವು? ಆನ್ಸರ್ ಮೀಸೋಜೋಯಿಕ್ ಯುಗ. ಓಕೆನಾ? ಈ ಪಾಯಿಂಟ್ ಗೊತ್ತಿರಬೇಕು. ಇನ್ನು ಡೈನೋಸರ್ ಅಂದಾಗ ಇದು ಸಂಪೂರ್ಣವಾಗಿ ನಶಿಸಿ ಹೋಗಿರುವ ಪ್ರಾಣಿ. ಓಕೆ, ಮೀನ್ಸ್ ಕಂಪ್ಲೀಟ್ಲಿ ಎಕ್ಸ್ಟೆಂಡ್ ಅನಿಮಲ್. ಅಂದ್ರೆ ಇದು ಭೂಮಿ ಮೇಲೆ ಇಂದು ಇಲ್ಲ, ಸಂಪೂರ್ಣವಾಗಿ ಏನಾಗಿದೆ? ನಶಿಸಿ ಹೋಗಿದೆ. ಡೈನೋಸರು ಸಂಪೂರ್ಣವಾಗಿ ನಶಿಸಿ ಹೋಗಿರುವ ಪ್ರಾಣಿ. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, ಯಾವುದರ ಕಚ್ಚುವಿಕೆಯಿಂದ ಲಿಪ್ ಮೆನಿಯಾಸಿಸ್ ಜ್ವರ ಹರಡುತ್ತದೆ? ಯಾವ ಕೀಟ? ಟೆಟ್ಸಿ ನೊಣದ ಕಚ್ಚುವಿಕೆಯಿಂದ ಯಾವ ಜ್ವರ ಬರುತ್ತೆ? ಲಿಪ್ ಮೆನಿಯಾಸಿಸ್ ಜ್ವರ ಬರುತ್ತೆ. ಇನ್ನು ಟೆಟ್ಸಿ ನೊಣ ಅಂದಾಗ ಮತ್ತೊಂದು ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಲೇಬೇಕು. ನಿದ್ರಾ ರೋಗಕ್ಕೆ, ಸ್ಲೀಪಿಂಗ್ ಸಿಕ್ನೆಸ್, ನಿದ್ರಾ ರೋಗಕ್ಕೆ ಕಾರಣವಾದ ಕೀಟ ಯಾವುದು ಅಂತ ಕೇಳ್ತಾರೆ. ಸಾಕಷ್ಟು ಕಡೆ ಕೇಳಿದ್ದಾರೆ. ನಿದ್ರಾ ರೋಗಕ್ಕೆ ಕಾರಣವಾದ ಕೀಟ ಯಾವುದು? ಆನ್ಸರ್ ಟೆಟ್ಸಿ ನೊಣ. ಅದೇ ನಿದ್ರಾ ರೋಗ ಅಂತ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ನಿದ್ರಾ ರೋಗವನ್ನ ಹರಡುವ ಪ್ರೋಟೋಜೋವಾ ಯಾವುದು? ಪ್ರೋಟೋಜೋವಾ ಮೀನ್ಸ್ ಏಕೋಶ ಜೀವಿ ಯಾವುದು? ಟ್ರಿಪನೋಸೋಮಾ.
ನಿದ್ರಾ ರೋಗಕ್ಕೆ ಕಾರಣವಾದ ಪ್ರೋಟೋಜೋವ ಯಾವುದು? ಆನ್ಸರ್ ಟ್ರಿಪನೋಸೋಮ. ಕೀಟ ಯಾವುದು? ಟೆಟ್ಸಿ ನೊಣ. ಪ್ರೋಟೋಜೋವ ಯಾವುದು? ಟ್ರಿಪನೋಸೋಮ. ಕೀಟ ಯಾವುದು ಅಂತ ಕೇಳಿದಾಗ ಯಾವ ಆಪ್ಷನ್ ಹೋಗಬೇಕು? ಟೆಟ್ಸಿ ನೊಣ ಆಪ್ಷನ್ ಹೋಗಬೇಕು. ಎರಡು ಸಹ ಇಂಪಾರ್ಟೆಂಟ್ ಇದ್ದಾವೆ. ನೆಕ್ಸ್ಟ್ ಪಾಯಿಂಟ್, ಬಂದೂಕು ಲೋಹವು ಮೀನ್ಸ್ ಗನ್ ಮೆಡಲ್ ತಾಮ್ರ ಮತ್ತು ಯಾವುದರ ಮಿಶ್ರಲೋಹ? ಗನ್ ಮೆಡಲ್ನ ತಯಾರು ಮಾಡಬೇಕು ಅಂದರೆ, ಬಂದೂಕು ಲೋಹವನ್ನ ಅಥವಾ ಗನ್ ಮೆಡಲ್ನ ತಯಾರು ಮಾಡಬೇಕಂದ್ರೆ ಪ್ರಮುಖವಾಗಿ ನಾವು 3 ಲೋಹಗಳು ಯೂಸ್ ಮಾಡ್ತೀವಿ: ತಾಮ್ರ, ತವರ ಮತ್ತು ಸತು. ಸರಿಯಾದ ಉತ್ತರ ಬಂದೂಕು ಲೋಹ ಅಂದಾಗ 3 ಲೋಹಗಳ ಮಿಶ್ರಣ ಆಗಿರುತ್ತದು. ಆ 3 ಲೋಹಗಳು ಯಾವುದು? ಕಾಪರು, ಟಿನ್ನು, ಜಿಂಕ್. ತಾಮ್ರ, ತವರ, ಸತು ಈ 3ನ್ನ ಮಿಶ್ರಣ ಮಾಡಿದಾಗ ಬರುವುದೇ ಬಂದೂಕು ಲೋಹ, ಗನ್ ಮೆಡಲ್. ಎಲ್ಲಿ ಯೂಸ್ ಮಾಡ್ತೀವಿ? ಬಂದೂಕಿನ ಬ್ಯಾರಲ್ಗಳ ತಯಾರಿಕೆ, ಬಂದೂಕಿನ ಬ್ಯಾರಲ್ಸ್ ಆಫ್ ಗನ್, ಬಂದೂಕಿನ ಬ್ಯಾರಲ್ಗಳ ತಯಾರಿಕೆ ಯೂಸ್ ಮಾಡ್ತಾರೆ. ಜೊತೆಗೆ ಗೇರ್ಗಳ ತಯಾರಿಕೆಯಲ್ಲಿ ಗೇರ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ ಈ ಒಂದು ಮಿಶ್ರಲೋಹವನ್ನ. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, ಬೆಳಕಿನ ಶಕ್ತಿಯು ಮೀನ್ಸ್ ಲೈಟ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವ ಕ್ರಿಯೆ ಡ್ಯಾಶ್. ಯಾವ ಕ್ರಿಯೆಯಲ್ಲಿ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ? ಆನ್ಸರ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಸರಿಯಾದ ಉತ್ತರ ಏನು? ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಫೋಟೋಸಿಂಥಸಿಸ್. ನಿಮಗೆಲ್ಲ ಓದಕ್ಕೆ ದ್ಯುತಿ ಸಂಶ್ಲೇಷಣೆ, ಫೋಟೋಸಿಸ್ ಬಗ್ಗೆ ಗೊತ್ತಿದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳು ಯಾವ್ಯಾವುದು? ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಆಯ್ತಾ, ಸೂರ್ಯನ ಬೆಳಕು ಬೇಕೇ ಬೇಕು. ಪ್ರಮುಖವಾದ ಅಂಶ ಯಾವುದು? ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಪ್ರಮುಖ ಅಂಶ ಯಾವುದು? ಬೆಳಕು ಮೀನ್ಸ್ ಸೌರಶಕ್ತಿ. ಓಕೆನಾ? ಜೊತೆಗೆ ಪತ್ರ ಹರಿತು ಕ್ಲೋರೋಫಿಲ್ ಬೇಕು. ಈ 4 ಯಾವ್ಯಾವುದು? ಕಾರ್ಬನ್ ಡೈಆಕ್ಸೈಡು, ನೀರು, ಸೂರ್ಯನ ಬೆಳಕು, ಪತ್ರ ಹರಿತು. ಈ 4 ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್. ಓಕೆನಾ? ಇಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋಬೇಕಾದ್ರೆ ಯಾವ ಕ್ರಿಯೆ ಮೂಲಕ ತಯಾರು ಮಾಡ್ಕೊಳ್ತವೆ? ದ್ಯುತಿ ಸಂಶ್ಲೇಷಣೆ. ಈ ಒಂದು ಕ್ರಿಯೆಯಲ್ಲಿ ಯಾವ ಶಕ್ತಿ ಆಗುತ್ತೆ? ಯಾವ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ? ಸೂರ್ಯ ಬೆಳಕು ಒಂದೇ. ಸೂರ್ಯ ಬೆಳಕು ಅಂದ್ರೇನು? ಬೆಳಕಿನ ಶಕ್ತಿ ಅಂತ. ಆಹಾರ ಅಂದ್ರೇನು? ಗ್ಲೂಕೋಸ್ ಒಂದೇನು? ರಾಸಾಯನಿಕ ಕೆಮಿಕಲ್. ಯಾವ ಶಕ್ತಿ ಆಗ್ತಾ ಇದೆ? ಬೆಳಕಿನ ಶಕ್ತಿಯು ಮೀನ್ಸ್ ಸೂರ್ಯನ ಬೆಳಕು, ಸೌರಶಕ್ತಿ. ಬೆಳಕಿನ ಶಕ್ತಿಯು ಗ್ಲೂಕೋಸ್ ಅಂದ್ರೇನು? ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ಆನ್ಸರ್ ಏನು? ರಕ್ತ. ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಎಲ್ಲಿ? ರಕ್ತದಲ್ಲಿ. ಓಕೆನಾ? ಏನು ಕೊಲೆಸ್ಟ್ರಾಲ್ ಅಂದೆ? ಕೊಲೆಸ್ಟ್ರಾಲ್ ಎಂದರೆ ಏನು? ಕೊಲೆಸ್ಟ್ರಾಲ್ ಎಂದರೆ ದಿಸ್ ಆಲ್ಸೋ ಮೋಸ್ಟ್ ವಾಂಟೆಡ್ ಪಾಯಿಂಟ್ ಇದೆ. ಕೊಲೆಸ್ಟ್ರಾಲ್ ಎಂದರೆ ಕೊಬ್ಬುಯುಕ್ತ ಆಲ್ಕೋಹಾಲ್ ಅಂತ. ಕೊಲೆಸ್ಟ್ರಾಲ್ ಎಂದರೆ ಡ್ಯಾಶ್. ಯಾವ ಆಪ್ಷನ್ ಹೋಗಬೇಕು? ಕೊಬ್ಬು ಯುಕ್ತ ಆಲ್ಕೋಹಾಲ್ಗೆ ಏನು ಹೇಳ್ತೀವಿ? ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಓಕೆನಾ? ಇನ್ನು ರಕ್ತ ಅಂದೆ. ರಕ್ತ ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ರಕ್ತ ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ಓಕೆನಾ? ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಬ್ಲಡ್ ಈಸ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ರಕ್ತದ ಅಧ್ಯಯನಕ್ಕೆ ಏನಂತಾರೆ? ರಕ್ತದ ಅಧ್ಯಯನಕ್ಕೆ ಹೆಮಟಾಲಜಿ ಅಂತ ಹೇಳ್ತಾರೆ. ಓಕೆನಾ? ರಕ್ತ ಕೆಂಪಾಗಲು ಕಾರಣ ಹಿಮೋಗ್ಲೋಬಿನ್. ರಕ್ತ ಕೆಂಪಾಗಿ ಕಾಣಲು ಕಾರಣ ಯಾವ ಆಪ್ಷನ್ ಹೋಗಬೇಕು? ಹಿಮೋಗ್ಲೋಬಿನ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಆರ್ಡಿಎಕ್ಸ್ ಎಂಬುದು ಡ್ಯಾಶ್. ಇದು ಒಂದು ಸ್ಫೋಟಗೊಳ್ಳುವ ರಾಸಾಯನಿಕ ಮದ್ದು. ಆರ್ಡಿಎಕ್ಸ್ ಒಂದು
ಸ್ಫೋಟಗೊಳ್ಳುವ ರಾಸಾಯನಿಕ ಮದ್ದು. ಓಕೆನಾ. ಇನ್ನಂದ್ರೆ RDX ಫುಲ್ ಫಾರ್ಮ್ ಏನು? ರಾಯಲ್ ಡೆಮೊಲಿಷನ್ ಎಕ್ಸ್ಪ್ಲೋಸಿವ್ ಅಂತ. ರಾಯಲ್, ಆರ್ ಮೀನ್ಸ್ ರಾಯಲ್, ಡಿ ಮೀನ್ಸ್ ಡೆಮೊಲಿಷನ್, ಎಕ್ಸ್ ಮೀನ್ಸ್ ಎಕ್ಸ್ಪ್ಲೋಸಿವ್. ರಾಯಲ್ ಡೆಮೊಲಿಷನ್ ಎಕ್ಸ್ಪ್ಲೋಸಿವ್. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ವಾಯು ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ವಾಯು ಒತ್ತಡ. ವಾಯು ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಬ್ಯಾರೋಮೀಟರ್. ಬ್ಯಾರೋಮೀಟರ್. ಮತ್ತಿಲ್ಲಿ 2 ಪಾಯಿಂಟ್ ಗೊತ್ತಿರಬೇಕಾಗತ್ತೆ. ಒಂದು, ಬ್ಯಾರೋಮೀಟರ್ ಅಲ್ಲಿ ರೀಡಿಂಗ್ ದಿಢೀರ್ ಇಳಿಕೆ ಆದರೆ, ಸಡನ್ ಆಗಿ ರೀಡಿಂಗ್ ಡೌನ್ ಆದರೆ, ದಿಢೀರ್ ಇಳಿಕೆ ಆದರೆ, ಆ ಒಂದು ಸಂದರ್ಭದಲ್ಲಿ ಹಾಗೆ ಬ್ಯಾರೋಮೀಟರ್ ಅಲ್ಲಿ ರೀಡಿಂಗ್ ಇಳಿಕೆ ಆಗಿದೆ, ದಿಢೀರ್ ಇಳಿಕೆ ಆಗಿದೆ ಅಂದ್ರೆ ಮುಂದಿನ 2 ದಿನ ಏನಾಗುತ್ತೆ? ಮುಂದಿನ 2 ದಿನ ಭಾರಿ ಮಳೆ ಆಗುತ್ತೆ ಅಂತ ಗೆಸ್ ಮಾಡಬಹುದು. ಪ್ರಶ್ನೆ ಕೇಳ್ತಾರೆ, ಒಂದು ಬ್ಯಾರೋಮೀಟರ್ ಅಲ್ಲಿ ರೀಡಿಂಗ್ ದಿಢೀರ್ ಇಳಿಕೆಯಾದಾಗ ಇದು ಏನನ್ನ ಸೂಚಿಸುತ್ತದೆ? ಏನಾನ್ಸರು? ಭಾರಿ ಮಳೆ. ಓಕೆ, ರೀಡಿಂಗ್ ದಿಢೀರ್ ಇಳಿಕೆಯಾದಾಗ ಭಾರಿ ಮಳೆ ಅಂತ ನಾವು ಗೆಸ್ ಮಾಡಬಹುದು. ಓಕೆನಾ. ಎಸ್. ನೆಕ್ಸ್ಟ್ ಪಾಯಿಂಟ್, ಬೈಸಿಕಲ್ ಅನ್ನು ಮೊಟ್ಟ ಮೊದಲು ಸೃಷ್ಟಿಸಿದವರು ಯಾವ ವಿಜ್ಞಾನಿ? ಸೈಕಲ್ ಅನ್ನ ಮೊಟ್ಟ ಮೊದಲು ಕ್ರಿಯೇಟ್ ಮಾಡ್ದ, ಮೀನ್ಸ್ ಸೃಷ್ಟಿಸಿದ, ಕಂಡಿಡ್ದ. ಅವನ ಹೆಸರೇನು? ಮ್ಯಾಕ್ ಮಿಲನ್. ಮ್ಯಾಕ್ ಮಿಲನ್. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಶಬ್ದ ಯಾವುದರಲ್ಲಿ ಚಲಿಸುವುದಿಲ್ಲ? ಶಬ್ದ ಎಲ್ಲಿ ಪ್ರಸಾರ ಆಗುವುದಿಲ್ಲ? ಶಬ್ದವು ನಿರ್ವಾತದಲ್ಲಿ. ಶಬ್ದವು ನಿರ್ವಾತ ಮೀನ್ಸ್ ವ್ಯಾಕ್ಯೂಮ್ ಅಲ್ಲಿ ಶಬ್ದ ಪ್ರಸಾರ ಆಗೋದಿಲ್ಲ. ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಬೇಕೇ ಬೇಕು. ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಬೇಕೇ ಬೇಕು. ನಿರ್ವಾತ ಅಂದಾಗ ಅಲ್ಲಿ ಮಾಧ್ಯಮ ಇರೋದಿಲ್ಲ. ಆದ್ರಿಂದ ಶಬ್ದವು ನಿರ್ವಾತದಲ್ಲಿ, ವ್ಯಾಕ್ಯೂಮ್ ಅಲ್ಲಿ ಪ್ರಸಾರ ಆಗೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಯಾವ ಪರೀಕ್ಷೆಯನ್ನು ಕ್ಯಾನ್ಸರ್ ರೋಗವನ್ನು ಕಂಡು ಹಿಡಿಯಲು ಬಳಸುತ್ತಾರೆ? ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಕ್ಕೆ ಬಳಸಕ್ಕಂತಹ ಪರೀಕ್ಷೆ ಯಾವುದು? ಬಯಾಪ್ಸಿ. ಬಯಾಪ್ಸಿ. ಕ್ಯಾನ್ಸರ್ ಅಂದೆ. ಕ್ಯಾನ್ಸರ್. ಕ್ಯಾನ್ಸರ್ನ ಅಧ್ಯಯನಕ್ಕೆ ಏನಂತಾರೆ? ಆನ್ಕಾಲಜಿ ಅಂತೀವಿ. ಕ್ಯಾನ್ಸರ್ನ ಅಧ್ಯಯನ ಆನ್ಕಾಲಜಿ. ಓಕೆನಾ. ವಿಶ್ವ ಕ್ಯಾನ್ಸರ್ ದಿನ. ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ 4. ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ 4. ಓಕೆನಾ. ಎಸ್. ನೆಕ್ಸ್ಟ್ ಪಾಯಿಂಟ್, ಗ್ಲಾಕೋಮಾ. ಮೋಸ್ಟ್ ಇಂಪಾರ್ಟೆಂಟ್. ಗ್ಲಾಕೋಮಾ ಇದು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ? ಗ್ಲಾಕೋಮಾ ಬರುವುದು ನಮ್ಮ ದೇಹದ ಯಾವ ಭಾಗಕ್ಕೆ? ಕಣ್ಣಿಗೆ. ಇದೇ ಪಾಯಿಂಟ್ ಅನ್ನು ಮತ್ತೊಂದು ಇದು ಕೇಳ್ತಾರೆ. 40 ವರ್ಷ ಮೇಲ್ಪಟ್ಟವರಿಗೆ ಅಥವಾ 45 ವರ್ಷ ಮೇಲ್ಪಟ್ಟವರಿಗೆ ಕಣ್ಣಿಗೆ ಸಾಮಾನ್ಯವಾಗಿ ಬರುವ ರೋಗ ಯಾವುದು? 45 ವರ್ಷ ಅಥವಾ 40 ವರ್ಷ ಮೇಲ್ಪಟ್ಟ ಜನರಿಗೆ ಕಣ್ಣಿಗೆ ಬರುವ ಸಾಮಾನ್ಯ ಕಾಯಿಲೆ ಡ್ಯಾಶ್. ಯಾವ ಆಪ್ಷನ್ ಹೋಗಬೇಕು? ಆನ್ಸರ್ ಗ್ಲಾಕೋಮಾ. ಗ್ಲಾಕೋಮಾ ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆ. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಸಾಮಾನ್ಯ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟಿರ್ತದೆ? 120/80 mmHg. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಸಾಮಾನ್ಯ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟು? 120/80 mmHg. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಆಭರಣಗಳ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ. ಒಬ್ಬ ಅಕ್ಕಸಾಲಿಗ ಗೋಲ್ಡ್ ಸ್ಮಿತ್ತು ಆಭರಣವನ್ನು ತಯಾರು ಮಾಡುವಾಗ ಚಿನ್ನದೊಂದಿಗೆ ಯಾವ ಲೋಹವನ್ನು ಮಿಕ್ಸ್ ಮಾಡ್ತಾನೆ? ತಾಮ್ರವನ್ನು ಮಿಕ್ಸ್ ಮಾಡ್ತಾನೆ. ಕಾರಣ ಚಿನ್ನವನ್ನ ಗಟ್ಟಿಯಾಗಿಸಲು, ಟು ಗಿವ್ ಹಾರ್ಡ್ನೆಸ್. ಚಿನ್ನದೊಂದಿಗೆ ತಾಮ್ರವನ್ನು ಮಿಕ್ಸ್ ಮಾಡೋದ್ರಿಂದ ಚಿನ್ನ ಏನಾಗುತ್ತೆ? ಗಟ್ಟಿ ಆಗುತ್ತೆ, ಗಡುಸಾಗುತ್ತೆ. ಯಾವ ಆಪ್ಷನ್ ಹೋಗ್ಬೇಕು? ಚಿನ್ನವನ್ನು ಗಟ್ಟಿಯಾಗಿಸಲು ಆ ಆಪ್ಷನ್ಗೆ ಹೋಗ್ಬೇಕಾಗತ್ತೆ. ಓಕೆ, ಇಲ್ಲಿ ಚಿನ್ನದೊಂದಿಗೆ ಯಾವ ಲೋಹ ಮಿಶ್ರಣ ಮಾಡ್ತಾವ್ರೆ? ತಾಮ್ರವನ್ನ ಮಿಶ್ರಣ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ರಕ್ತದೊತ್ತಡ ಮೀನ್ಸ್ ಬ್ಲಡ್ ಪ್ರೆಷರ್. ರಕ್ತದೊತ್ತಡವನ್ನು ಅಳೆಯುವ ಸಾಧನ ಸ್ಪಿಗ್ಮೋಮಾನೋಮೀಟರ್. ಓಕೆನಾ. ನೆಕ್ಸ್ಟ್ ಪಾಯಿಂಟ್,
ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಯಾವ ರೋಗ ಬರುತ್ತದೆ? ನಮ್ಮ ದೇಹಕ್ಕೆ ಅಯೋಡಿನ್ ಕೊರತೆಯಾದಾಗ ಬರುವ ರೋಗ ಯಾವುದು? ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಕಾಸಸ್ ಸಿಂಪಲ್ ಗಾಯ್ಟರ್, ಸರಳ ಗಾಯ್ಟರ್. ಕತ್ತಿನ ಭಾಗ ಊದ್ಕೊಳ್ಳುತ್ತೆ, ಯಾವ ರೋಗ ಅಂತೀವಿ? ಸರಳ ಗಾಯ್ಟರ್ ಅಥವಾ ಗಳಗಂಡ ಅಂತಾರೆ. ಸಿಂಪಲ್ ಗಾಯ್ಟರ್ ಅಂತ ಹೇಳ್ತೀವಿ. ಯಾವುದರ ಕೊರತೆಯಿಂದ? ಅಯೋಡಿನ್ ಕೊರತೆಯಿಂದ. ಯಾವ ರೋಗ? ಸರಳ ಗಾಯ್ಟರ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ತುಂಬಾ ಸರಿ ಬಂದಿದೆ. ನೆಕ್ಸ್ಟ್ ಪಾಯಿಂಟ್, ಪಿಟ್ಯುಟರಿ ಗ್ರಂಥಿಯು ಮಾನವ ದೇಹದ ಯಾವ ಭಾಗದ ಒಳಗೆ ಇರುತ್ತದೆ? ಕೊಟ್ಟಿರೋ ಆಪ್ಷನ್ ಪ್ರಕಾರ ಹೋದ್ರೆ ಸರಿಯಾದ ಉತ್ತರ ತಲೆ ಅಂತ ಆಗುತ್ತೆ. ಬಟ್ ನಿರ್ದಿಷ್ಟವಾಗಿ ಹೇಳಿದ್ರೆ ಪಿಟ್ಯುಟರಿ ಗ್ರಂಥಿ ಕಂಡು ಬರುವುದು ಮೆದುಳಿನ ಬುಡಭಾಗದಲ್ಲಿ, ಮೆದುಳಿನ ಬುಡದಲ್ಲಿ. ಪಿಟ್ಯುಟರಿ ಗ್ರಂಥಿ ಕಂಡು ಬರುವುದಿಲ್ಲಿ ಮೆದುಳಿನ ಬುಡ, ಬೇಸ್ ಆಫ್ ದ ಬ್ರೈನ್. ಇದು ಸರಿಯಾದ ಉತ್ತರ. ಸರಿ, ಇಲ್ಲಿ ಕೊಟ್ಟಿರೋ ಆಪ್ಷನ್ಗೆ ತಲೆ ಅನ್ನೋ ಆಪ್ಷನ್ಗೆ ಹೋಗ್ಬೇಕಾಗತ್ತೆ. ಸರಿಯಾದ ಎಕ್ಸಾಕ್ಟ್ ಆನ್ಸರ್ ಏನು? ಪಿಟ್ಯುಟರಿ ಗ್ರಂಥಿ ಕಂಡು ಬರುವುದು ಮೆದುಳಿನ ಬುಡದಲ್ಲಿ, ಬೇಸ್ ಆಫ್ ದ ಬ್ರೈನ್ ಅಲ್ಲಿ. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು? ಆನ್ಸರ್ ಚಾರ್ಲ್ಸ್ ಡಾರ್ವಿನ್. ಆದ್ದರಿಂದ ಜೀವ ವಿಕಾಸ ಜರುಗಿದೆ ಅನ್ನೋದಕ್ಕೆ ಸರಿಯಾದ ವಿವರಣೆಯನ್ನ, ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟ ವಿಜ್ಞಾನಿ ಯಾರು? ಚಾರ್ಲ್ಸ್ ಡಾರ್ವಿನು. ಓಕೆ, 1859ರಲ್ಲಿ. ಆದ್ರಿಂದ ಚಾರ್ಲ್ಸ್ ಡಾರ್ವಿನ್ ಅನ್ನು ನಾವು ಜೀವ ವಿಕಾಸದ ಪಿತಾಮಹ ಅಂತ ಹೇಳ್ತೀವಿ. ಚಾರ್ಲ್ಸ್ ಡಾರ್ವಿನ್ ಅನ್ನ ಜೀವ ವಿಕಾಸದ ಪಿತಾಮಹ, ಫಾದರ್ ಆಫ್ ಆರ್ಗ್ಯಾನಿಕ್ ಎವಲ್ಯೂಷನ್. ಯಾರು? ಚಾರ್ಲ್ಸ್ ಡಾರ್ವಿನ್. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಇದೊಂದು ಬುಕ್ ಕಾಣ್ತಾ ಇದೆ, PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ, 3ನೇ ಪರಿಶುದ್ಧ ಮುದ್ರಣ. ಈ ಪುಸ್ತಕವನ್ನು ಮುಂದೆ ಇರತಕ್ಕಂತಹ PSI ಪರೀಕ್ಷೆಗೆ, PC ಪರೀಕ್ಷೆಗೆ ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಈ ಪುಸ್ತಕದಿಂದ ಅನೇಕ PC ಪರೀಕ್ಷೆಗಳಲ್ಲಿ, PSI ಪರೀಕ್ಷೆಗಳಲ್ಲಿ, RSI ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಪೇಜ್ ನಂಬರ್ ಸಮೇತ ಸಾಕ್ಷಿ ಕೊಟ್ಟಿದೆ, ನೀವೆಲ್ಲ ನೋಡಿರ್ತೀರಿ. ಆರಾಮಾಗಿ ರೆಫರ್ ಮಾಡ್ಬೋದು, ಖಂಡಿತ ಯೂಸ್ ಆಗುತ್ತೆ. ಇಲ್ಲೇ ನೋಡಿ, ಇಲ್ಲೇ ಕಾಣ್ತಾ ಇದೆ PSI ರಿಸಲ್ಟ್ 2020. ಆಯ್ತಾ? 32ಕ್ಕೆ 30 ಪ್ರಶ್ನೆಗಳು ಬಂದಿದ್ದಾವೆ. RSI 2020, RSI 2020 22ಕ್ಕೆ 21 ಪ್ರಶ್ನೆಗಳು ಬಂದಿದ್ದಾವೆ. ಈ ಥರ ಸಿಂಪಲ್ ಆಗಿ ಒಂದು ಸ್ಯಾಂಪಲ್ ಹೇಳಿದ್ದು. ಈ ಒಂದು ಪುಸ್ತಕದಿಂದ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ನೀವೆಲ್ಲ ಓಕೆ ಆಲ್ರೆಡಿ ಪೇಜ್ ನಂಬರ್ ಸಮೇತ ಪ್ರೂಫ್ ಅನ್ನ, ಸಾಕ್ಷಿನ ನೋಡಿದ್ದೀರಿ. ಮುಂದೆ ಇರತಕ್ಕಂತಹ PSI ಪರೀಕ್ಷೆಗೆ, PC ಪರೀಕ್ಷೆಗೆ ರೆಫರ್ ಮಾಡ್ಕೊಳ್ಳಿ, ಖಂಡಿತ ಯೂಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಎಬೋಲಾ ಸೋಂಕು ಯಾವುದರಿಂದ ಉಂಟಾಗುತ್ತದೆ? ಎಬೋಲಾ ಸೋಂಕು ಬರುವುದು ವೈರಸ್ ಇಂದ. ಆದ್ರಿಂದ ಸರಿಯಾದ ಉತ್ತರ ವೈರಾಣು. ಎಬೋಲಾ ಸೋಂಕು ಅಥವಾ ಎಬೋಲಾ, ಓಕೆ, ಮೀನ್ಸ್ ಈ ಒಂದು ಜ್ವರ, ಎಬೋಲಾ ಜ್ವರ ಬರುವುದು ವೈರಸ್ನಿಂದ. ಇದು ಒಂದು ವೈರಸ್ ಇಂದ ಬರುವ ರೋಗ. ಆದ್ರಿಂದ ಸರಿಯಾದ ಉತ್ತರ ವೈರಾಣು ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಹಂದಿ ಜ್ವರ, ಸ್ವೈನ್ ಫ್ಲೂ ಅಂತ ಹೇಳ್ತೀವಿ. ಹಂದಿ ಜ್ವರ ಅಥವಾ ಸ್ವೈನ್ ಫ್ಲೂ, ಈ ಒಂದು ಹಂದಿ ಜ್ವರಕ್ಕೆ ಕಾರಣವಾದ ವೈರಸ್ ಯಾವುದು? H1N1. H1N1 ಹಂದಿ ಜ್ವರಕ್ಕೆ ಕಾರಣವಾದ ವೈರಸ್ ಯಾವುದು? H1N1. H ಅಂದ್ರೇನು? ಇಮೋಗ್ಲುಟಿನ್ ಅಂತ. H ಮೀನ್ಸ್ ಇಮೋಗ್ಲುಟಿನ್, N ಮೀನ್ಸ್ ನ್ಯೂರಾಮಿರಿಡೇಸ್, ನ್ಯೂರಾಮಿರಿಡೇಸ್. H ಮೀನ್ಸ್ ಇಮೋಗ್ಲುಟಿನ್, N ಮೀನ್ಸ್ ನ್ಯೂರಾಮಿರಿಡೇಸ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಪೆಡಾಲಜಿ ಎಂದರೆ ಮಣ್ಣಿನ ಬಗ್ಗೆ ಅಧ್ಯಯನ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಪೆಡಾಲಜಿ ಎಂದರೆ ಮಣ್ಣಿನ ಬಗ್ಗೆ ಅಧ್ಯಯನ. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ. ವಿಟಮಿನ್ ಸಿ ಕೊರತೆ ಆದಾಗ ನಮ್ಮ ದೇಹಕ್ಕೆ ಬರ್ತಕ್ಕಂಥ ರೋಗ ಯಾವುದು? ಸ್ಕರ್ವಿ. ಹಲ್ಲುಗಳ ಸಂಧಿಗಳಲ್ಲಿ ರಕ್ತ ಸೋರುತ್ತೆ, ಬ್ಲೀಡಿಂಗ್ ಆಗುತ್ತೆ. ವಸಡುಗಳಲ್ಲಿ ರಕ್ತಸ್ರವಿಕೆ ಆಗುತ್ತೆ. ಹಣ್ಣನ್ನು ತಿನ್ನುವಾಗ, ಗಟ್ಟಿಯಾದ ವಸ್ತುಗಳು ತಿನ್ನುವಾಗ ಹಲ್ಲು ಸಂಧಿಲಿ, ವಸಡುಗಳಲ್ಲಿ
ಬ್ಲೀಡಿಂಗ್ ಆಗ್ತಾ ಇದೆ, ರಕ್ತ ಸೋರ್ತಾ ಇದೆ ಅಂದ್ರೆ ಯಾವ ರೋಗ ಅಂತೀವಿ? ಸ್ಕರ್ವಿ ಅಂತೀವಿ. ಹುಳಿ ಹಣ್ಣುಗಳನ್ನ ಅಥವಾ ಸಿಟ್ರಸ್ ಹಣ್ಣುಗಳನ್ನ ಅಥವಾ ನಿಂಬೆ ಜಾತಿಯ ಹಣ್ಣುಗಳನ್ನ ಯೂಸ್ ಮಾಡೋದ್ರಿಂದ ಸ್ಕರ್ವಿ ರೋಗ ಏನಾಗುತ್ತೆ? ವಾಸಿಯಾಗತ್ತೆ. ಹುಳಿ ಹಣ್ಣುಗಳನ್ನ, ನಿಂಬೆ ಜಾತಿಯ ಹಣ್ಣುಗಳನ್ನ ಅಥವಾ ಸಿಟ್ರಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ರಿಚ್ ಆಗಿರುತ್ತೆ. ಓಕೆ, ಅದರಿಂದ ಈ ಹಣ್ಣುಗಳನ್ನ ತಿಂತಾ ಹೋದ್ರೆ ಸ್ಕರ್ವಿ ರೋಗ ಏನಾಗುತ್ತೆ? ಆಟೋಮೆಟಿಕಲಿ ವಾಸಿಯಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಮಾನವನ ದೇಹದಲ್ಲಿ ಅಧಿಕವಾಗಿರುವ ಲೋಹ. ನಾನು ಹೇಳ್ತಿರೋದು ಲೋಹ ಯಾವುದು ಅಂತ. ಧಾತು ಯಾವುದು ಅಂದಿದ್ರೆ ಆಕ್ಸಿಜನ್ ಆಗ್ತಿತ್ತು. ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಲೋಹ ಯಾವುದು ಅಂತ. ಮಾನವನ ದೇಹದಲ್ಲಿ ಅಧಿಕವಾಗಿರುವ ಲೋಹ ಯಾವುದು? ಕ್ಯಾಲ್ಸಿಯಂ. ಲೋಹ ಅಂತ ಕೊಟ್ರೆ, ಮೆಟಲ್ ಅಂತ ಕೊಟ್ಟಾಗ, ಸಪೋಸ್ ಮಾನವನ ದೇಹದಲ್ಲಿ ಏಳವಾಗಿರುವ ಧಾತು ಯಾವುದು, ಎಲಿಮೆಂಟ್ ಯಾವುದು ಅಂತ ಕೊಟ್ರೆ ಯಾವ ಆಪ್ಷನ್ ಹೋಗಬೇಕು? ಆಕ್ಸಿಜನ್, ಆಮ್ಲಜನಕ. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು? ಸಸ್ಯ ಆನ್ಸರ್ ಏನು? ಫ್ಲೋಯಂ. ಸರಿಯಾದ ಉತ್ತರ ಫ್ಲೋಯಂ. ಸ್ವಲ್ಪ ಕೇಳಿಸ್ಕೊಳ್ಳಿ. ಸಸ್ಯದ ಯಾವ ಭಾಗವನ್ನ ಅಡುಗೆ ಮನೆ ಅಂತ ಕರಿತೀವಿ? ಎಲೆಯನ್ನ ನಾವು ಸಸ್ಯದ ಅಡುಗೆ ಮನೆ ಅಂತ ಹೇಳ್ತಾರೆ. ಎಲೆಯನ್ನ ಸಸ್ಯದ ಅಡುಗೆ ಮನೆ ಅಂತ ಕರಿತೀವಿ. ಓಕೆನಾ? ಆ ಎಲೆಯಲ್ಲಿ ತಯಾರಾದ ಆಹಾರವನ್ನ ಎಲೆಯಿಂದ ಸಸ್ಯದ ಎಲ್ಲಾ ಭಾಗಕ್ಕೂ ಕೊಂಡೊಯ್ತಕ್ಕಂಥ, ಓಕೆ ಹೊತ್ಕೊಂಡು ಹೋಗ್ತಕ್ಕಂತಹ ಅಂಗಾಂಶ ಯಾವುದು? ಆನ್ಸರ್ ಫ್ಲೋಯಂ. ಆದ್ದರಿಂದ ಫ್ಲೋಯಂ ಅನ್ನು ನಾವು ಆಹಾರವನ್ನು ಸಾಗಾಣಿಕೆ ಮಾಡುವ ಅಂಗಾಂಶ ಅಂತ ಕರಿತೀವಿ. ಅದೇ ತರ ಸಸ್ಯ ಏನ್ ಮಾಡುತ್ತೆ? ಮತ್ತೊಂದು ಪಾಯಿಂಟ್ ತಿಳ್ಕೊಂಡಿರ್ಬೇಕು. ಇಲ್ಲಿ ಮತ್ತೊಂದು ಪಾಯಿಂಟ್ ಬರುತ್ತೆ. ಭೂಮಿಯಿಂದ ಸಸ್ಯ ಏನ್ ಮಾಡುತ್ತೆ? ನೀರನ್ನ ಹೀರ್ಕೊಳ್ತು. ಈ ನೀರು ಎಲ್ಲಿ ಬಂತು? ಬೇರಿಗೆ ಬಂತು. ಆ ಬೇರಿನಿಂದ ನೀರನ್ನು ಸಸ್ಯದ ಎಲ್ಲಾ ಭಾಗಕ್ಕೂ ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು? ನೀರನ್ನು ಸಾಗಿಸುವ ಅಂಗಾಂಶ. ಆನ್ಸರ್ ಕ್ಸೈಲಂ. ಸಸ್ಯದ ಎಲ್ಲಾ ಭಾಗಗಳಿಗೆ ನೀರನ್ನು ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು? ಕ್ಸೈಲಂ. ಆಹಾರವನ್ನು ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು? ಫ್ಲೋಯಂ. ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಯಾವ ಆಪ್ಷನ್ ಹೋಗಬೇಕು? ಕ್ಸೈಲಂ. ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಯಾವ ಆಪ್ಷನ್ ಹೋಗಬೇಕು? ಫ್ಲೋಯಂ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ನೆಫ್ರಾನ್ಗಳು ಯಾವ ಅಂಗಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೂತ್ರಪಿಂಡ ಅಥವಾ ಮೂತ್ರಕೋಶ. ಮೂತ್ರಪಿಂಡ. ಸರಿಯಾದ ಉತ್ತರ ಏನು? ಕಿಡ್ನಿ. ಮೂತ್ರಪಿಂಡ ಅಥವಾ ಮೂತ್ರಜನಕಾಂಗ. ಓಕೆನಾ? ಎಸ್. ಇದೇ ಪಾಯಿಂಟ್ ಮತ್ತೊಂದು ರೀತಿಯಲ್ಲಿ ಕೇಳ್ತಾರೆ. ಮೂತ್ರಪಿಂಡದ ಅಥವಾ ಮೂತ್ರಜನಕಾಂಗದ ಮೀನ್ಸ್ ಕಿಡ್ನಿ ಅಂತ. ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ. ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಡ್ಯಾಶ್ ಯಾವ ಆಪ್ಷನ್ ಹೋಗಬೇಕು? ನೆಫ್ರಾನ್. ಮೂತ್ರಪಿಂಡಗಳು, ನಮ್ಮ ದೇಹದ ಮೂತ್ರಪಿಂಡಗಳು ಹೇಗೆ ಮಾಡಲ್ಪಟ್ಟಿವೆ? ನೆಫ್ರಾನ್ಗಳಿಂದ ಮಾಡಲ್ಪಟ್ಟಿವೆ. ಓಕೆನಾ? ಎಸ್. ಆದ್ರಿಂದ ನೆಫ್ರಾನ್ಗಳು ಯಾವ ಅಂಗ ಸಂಬಂಧಿಸಿದೆ? ಕೊಟ್ಟಿರೋ ಆಪ್ಷನ್ ಪ್ರಕಾರ ಹೋದ್ರೆ ಸರಿಯಾದ ಉತ್ತರ ಮೂತ್ರಕೋಶ ಮೀನ್ಸ್ ಮೂತ್ರಪಿಂಡ. ಸರಿಯಾದ ಉತ್ತರ ಏನು? ಮೂತ್ರಪಿಂಡ ಮೀನ್ಸ್ ಕಿಡ್ನಿ. ನೆಕ್ಸ್ಟ್ ಪಾಯಿಂಟ್, ಜೀವ ವಿಕಾಸವನ್ನು ವಿವರಿಸಲು ಲೆಮಾರ್ಕ್ ಪ್ರತಿಭಾ ಸಿದ್ಧಾಂತ ಯಾವುದು? ಜೀವ ವಿಕಾಸವನ್ನು ವಿವರಿಸಲು ಲೆಮಾರ್ಕರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಜೀವ ವಿಕಾಸದ ಮೇಲೆ 1809ರಲ್ಲಿ ಲೆಮಾರ್ಕ್ ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕ ಯಾವುದು? ಫಿಲಾಸಾಫಿಕ್ ಜುವಾಲಾಸಿಕ್ ಅಂತೇಳಿ. ಫಿಲಾಸಾಫಿಕ್ ಜುವಾಲಾಸಿಕ್ ಈ ಒಂದು ಗ್ರಂಥದ ಮೂಲಕ ತನ್ನ ಸಿದ್ಧಾಂತವನ್ನ ಮಂಡಿಸ್ತಾರೆ 1809ರಲ್ಲಿ. ಅದರ ಪ್ರಮುಖ ಅಂಶ ಯಾವುದು? ಲೆಮಾರ್ಕ್ ಅಂದಾಗ ಲೆಮಾರ್ಕ್ ಸಿದ್ಧಾಂತದ ಪ್ರಮುಖ ಅಂಶ ಯಾವುದು? ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಬಳಕೆ ಮತ್ತು ಅಂಗಗಳ ಬಳಕೆ ಮತ್ತು ನಿರ್ಬಳಕೆ. ಅಂಗಗಳ ಬಳಕೆ ಮತ್ತು ನಿರ್ಬಳಕೆ. ಅಂಗಗಳನ್ನ ಮೀನ್ಸ್ ಆರ್ಗನ್ಸ್ ಅನ್ನ ಬಳಸ್ತಾ ಹೋದ್ರೆ ಅವು ಸ್ಟ್ರಾಂಗ್ ಆಗ್ತವೆ, ವರ್ಕ್ ಆಗ್ತವೆ. ಅಂಗಗಳನ್ನ ಬಳಸದೆ ಹೋದ್ರೆ ಅವೇನಾಗ್ತವೆ? ವೀಕ್ ಆಗ್ತವೆ, ದುರ್ಬಲ ಆಗ್ತವೆ, ನಶಿಸಿ ಹೋಗ್ತವೆ. ಬಳಸ್ತಾ ಹೋದ್ರೆ ಸ್ಟ್ರಾಂಗ್ ಆಗ್ತವೆ,
ಉಪಯೋಗ ಬರ್ತವೆ, ಬಳಸ್ತಲೇ ಹೋದ್ರೆ ಅವು ಅವುಗಳ ಶಕ್ತಿ ಕುಂದು ಅವುಗಳೇನಂತವೆ ಮೀನ್ಸ್ ನಿರ್ಮೂಲನೆ ಆಗ್ತವೆ, ಮೀನ್ಸ್ ರಿಮೂವ್ ಆಗ್ತವೆ ಅಂತ ಎಕ್ಸ್ಪ್ಲೈನ್ ಮಾಡಿದಂತಹ ವಿಜ್ಞಾನಿ ಯಾರು? ಲೆಮಾರ್ಕ್. ಓಕೆನಾ? ಈ ಥರ ಅಂಗಗಳ ಬಳಕೆ ಮತ್ತು ನಿರ್ಬಳಕೆ ಪ್ರಶ್ನೆ ಹೆಂಗೆ ಹೇಳ್ತಾರೆ? ಅಂಗಗಳ ಬಳಕೆ ಮತ್ತು ನಿರ್ಬಳಕೆ ಇದು ಯಾವ ವಿಜ್ಞಾನಿಯ ತತ್ವವಾಗಿದೆ ಅಂತ ಕೇಳ್ತಾರೆ. ಏನಾನ್ಸರು? ಲೆಮಾರ್ಕ್. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, ಮೂಳೆ ಮುರಿದ ಜ್ವರ, ಬ್ರೇಕ್ ಬೋನ್ ಫೀವರ್ ಅಂತೀವಿ. ಮೂಳೆ ಮುರಿದ ಜ್ವರ ಅಂದ್ರೂ ಒಂದೇನೆ, ಡೆಂಗ್ಯೂ ಜ್ವರ ಅಂದ್ರೂ ಒಂದೇನೆ. ಈ ಒಂದು ಡೆಂಗ್ಯೂ ಜ್ವರ ಬರುವುದು ಡೆಂಗ್ಯೂ ವೈರಸ್ ಇಂದ ಅಥವಾ ಡೆನ್ವಿ ವೈರಸ್ ಇಂದ. ಈ ಡೆಂಗ್ಯೂ ಜ್ವರ ಬಂದಾಗ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಏನಾಗುತ್ತೆ? ಪ್ಲೇಟ್ಲೆಟ್ಸ್ ಕಿರುತಡ್ಡೆಗಳ ಸಂಖ್ಯೆ ಕಡಿಮೆಯಾಗುತ್ತೆ. ನಮ್ಮ ದೇಹದಲ್ಲಿ ಕಿರುತಟ್ಟೆಗಳ ಸಂಖ್ಯೆ 1,00,000ಕ್ಕಿಂತ ಕಡಿಮೆಯಾಗಿದೆ ಎಂದರೆ ಇದು ಏನನ್ನ ಸೂಚಿಸುತ್ತೆ? ಡೆಂಗ್ಯೂ ಜ್ವರವನ್ನು ಸೂಚಿಸುತ್ತೆ. ನಮ್ಮ ದೇಹದಲ್ಲಿ ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್ ಇವುಗಳ ಸಂಖ್ಯೆ 1,00,000ಕ್ಕಿಂತ ಕಡಿಮೆಯಾದಾಗ ಬರುವ ರೋಗ ಯಾವುದು? ಡೆಂಗ್ಯೂ ಜ್ವರ. ಇವು ನಮ್ಮ ಅಂದರೆ ಪ್ಲೇಟ್ಲೆಟ್ಸು ನಮ್ಮ ದೇಹದಲ್ಲಿ 2.5 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು. 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಇದೇ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಿರುತಟ್ಟೆಗಳ ಸಂಖ್ಯೆ 1,00,000ಕ್ಕಿಂತ ಕಡಿಮೆಯಾದಾಗ ಯಾವ ರೋಗ ಅಂತಾರೆ? ಡೆಂಗ್ಯೂ ಜ್ವರ ಅಂತ ಹೇಳ್ತಾರೆ. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, 1953ರಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ ಏನನ್ನ ವಿವರಿಸಿದರು ಮೀನ್ಸ್ ಕಂಡುಹಿಡಿದರು? ಡಿಎನ್ಎ ಸಂರಚನೆ, ಡಿಎನ್ಎ ರಚನೆಯನ್ನ ಮೀನ್ಸ್ ವಿವರಿಸಿದ ವಿಜ್ಞಾನಿಗಳು ಯಾರು? ಡಿಎನ್ಎ ರಚನೆಯನ್ನು ವಿವರಿಸಿದ ವಿಜ್ಞಾನಿಗಳು ವ್ಯಾಟ್ಸನ್ ಮತ್ತು ಕ್ರಿಕ್. ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಎಷ್ಟರಲ್ಲಿ? 1953ರಲ್ಲಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಆಪ್ಟಿಕಲ್ ಫೈಬರ್ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ವಿಚ್ ಪ್ರಿನ್ಸಿಪಲ್ ಬೇಸ್ಡ್ ಆನ್ ವರ್ಕಿಂಗ್ ಆಪ್ಟಿಕಲ್ ಫೈಬರ್? ಆನ್ಸರ್ TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಒಟ್ಟು ಆಂತರಿಕ ಪ್ರತಿಫಲನ. ಓಕೆನಾ? ಆಪ್ಟಿಕಲ್ ಫೈಬರ್ಗಳು ಕೆಲಸ ಮಾಡುವುದು ಯಾವ ತತ್ವದ ಮೇಲೆ? ಒಟ್ಟು ಆಂತರಿಕ ಪ್ರತಿಫಲದ ಮೇಲೆ. ಈ ಒಂದು ತತ್ವದ ಮೇಲೆ. ಓಕೆನಾ? ಇಲ್ಲಿ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ಆಪ್ಟಿಕಲ್ ಫೈಬರ್ಗಳ ಮೂಲಕ ಬೆಳಕು ಪ್ರಸಾರ ಆಗೋದ್ರಿಂದ ಇಂದು ಆಪ್ಟಿಕಲ್ ಫೈಬರ್ಸ್ಗಳನ್ನ ಎಲ್ಲಿ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ? ಸಂವಹನ ವ್ಯವಸ್ಥೆ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ. ಏನನ್ನ? ಆಪ್ಟಿಕಲ್ ಫೈಬರ್ಗಳ ಮೂಲಕ ಬೆಳಕು ಪ್ರಸಾರ ಆಗೋದರಿಂದ ಇಂದು ಆಪ್ಟಿಕಲ್ ಫೈಬರ್ಗಳು ಎಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ? ಸಂವಹನ ವ್ಯವಸ್ಥೆ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಇಂದು ಆಪ್ಟಿಕಲ್ ಫೈಬರ್ಗಳು ಹೆಚ್ಚು ಪ್ರಸಿದ್ಧಿ ಆಗ್ತಾ ಇದ್ದಾವೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬುವ ಅನಿಲ. ವಿದ್ಯುತ್ ಬಲ್ಬ್ಗಳ ಆಯಸ್ಸನ್ನ ಜಾಸ್ತಿ ಮಾಡಕ್ಕೆ ಯಾವ ಗ್ಯಾಸ್ ತುಂಬ್ತಾರೆ? ನೈಟ್ರೋಜನ್ ಅಥವಾ ಆರ್ಗಾನ್. ಎರಡು ತುಂಬಲ್ಲ, ಯಾವುದು ಒಂದು ತುಂಬ್ತಾರೆ, ನೈಟ್ರೋಜನ್ ಅಥವಾ ಆರ್ಗಾನ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಪೆನ್ಸಿಲ್ ತಯಾರಿಕೆಯಲ್ಲಿ ಅಥವಾ ಸೀಸದ ಕಡ್ಡಿ ಅಥವಾ ಪೆನ್ಸಿಲ್ ನಲ್ಲಿ ಉಪಯೋಗಿಸುವ ವಸ್ತು ಯಾವುದು? ಗ್ರಾಫೈಟ್. ಸೀಸದ ಕಡ್ಡಿ ಅಥವಾ ಪೆನ್ಸಿಲ್ ತಯಾರಿಕೆಯಲ್ಲಿ ಬಳಸುವ ವಸ್ತು ಯಾವುದು? ಗ್ರಾಫೈಟ್. ನೆಕ್ಸ್ಟ್ ಪಾಯಿಂಟ್, ಸಿಲಿಕಾನ್ ಕಾರ್ಬೈಡ್ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಸಿಲಿಕಾನ್ ಕಾರ್ಬೈಡ್ ಅನ್ನು ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ. ಸ್ವಲ್ಪ ಕೇಳಿಸ್ಕೋಬೇಕಿಲ್ಲಿ. ಪ್ರಕೃತಿಯಲ್ಲಿ ದೊರೆಯುವ ಅತ್ಯಂತ ಗಟ್ಟಿಯಾದ ವಸ್ತು ಯಾವುದು? ವಜ್ರ, ಡೈಮಂಡ್.
ಓಕೆನಾ. ವಜ್ರದ ನಂತರ, ಆಫ್ಟರ್ ಡೈಮಂಡ್, ವಜ್ರದ ನಂತರ ಅತ್ಯಂತ ಗಟ್ಟಿಯಾದ ಎರಡನೇ ವಸ್ತು ಯಾವುದು? ಸಿಲಿಕಾನ್ ಕಾರ್ಬೈಡ್ ಅಥವಾ ಕಾರ್ಬೋರಂಡಮ್. ಇದು ತುಂಬಾ ಗಟ್ಟಿ ಇರೋದ್ರಿಂದ ಬಹಳ ಗಟ್ಟಿಯಾದ ವಸ್ತುಗಳನ್ನ ಕಟ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಜೊತೆಗೆ ಆಯುಧಗಳನ್ನ, ಟೂಲ್ಸ್ ಅನ್ನ ಶಾರ್ಪ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಸಿಲಿಕಾನ್ ಕಾರ್ಬೈಡ್ ಅನ್ನ ಬಹಳ ಗಟ್ಟಿಯಾದ ವಸ್ತುಗಳನ್ನ ಕಟ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಆಯುಧಗಳನ್ನ ಅಥವಾ ಹಥಾರಗಳನ್ನ ಚೂಪ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಬಲೂನ್ಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಬಲೂನ್ಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಆನ್ಸರ್ ಈಲಿಯಂ. ಈಲಿಯಂ ಅನ್ನ ತುಂಬುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಡೆಮೋಗ್ರಫಿ ಎಂದರೆ ಮಾನವ ಜನಸಂಖ್ಯೆ ಗುಣಗಳನ್ನು ಅಧ್ಯಯನ ಮಾಡುವುದು. ಒಳ್ಳೆ ಸಿಂಪಲ್ ಹೇಳಿದ್ರೆ ಜನಸಂಖ್ಯೆಯ ಅಧ್ಯಯನಕ್ಕೆ ಡೆಮೋಗ್ರಫಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್, ಪ್ರೋಟೀನ್ಗಳ ಕಾರ್ಖಾನೆ. ಓಕೆ, ಜೀವಕೋಶದ ಯಾವ ಕಣದಂಗ ಪ್ರೋಟೀನ್ ಉತ್ಪಾದನೆ ಮಾಡುತ್ತೆ? ರೈಬೋಸೋಮ್. ಆದ್ರಿಂದ ರೈಬೋಸೋಮ್ ಅನ್ನು ನಾವು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಮಸಿ ಇರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆ. ಅಂದ್ರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಅಥವಾ ಮಸಿ ಕಾಗದದ ಮೇಲೆ ನಾವು ಒಂದು ಇಂಕನ್ನು ಇಟ್ಟಾಗ ಆ ಒಂದು ಇಂಕು ಯಾವ ಕ್ರಿಯೆ ಮೂಲಕ ಹೀರಿಕೆ ಆಗುತ್ತೆ, ಮೀನ್ಸ್ ಪ್ರಸಾರ ಆಗುತ್ತೆ? ಆನ್ಸರ್ ಲೋಮನಾಳ ಕ್ರಿಯೆ, ಕ್ಯಾಪಿಲರಿ ಪ್ರೋಸೆಸ್. ಮಸಿ ಹೀರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆ, ಸರಿಯಾದ ಉತ್ತರ ಏನು? ಲೋಮನಾಳ ಕ್ರಿಯೆ, ಕ್ಯಾಪಿಲರಿ ಪ್ರೋಸೆಸ್. ನೆಕ್ಸ್ಟ್ ಪಾಯಿಂಟ್, ಪ್ರಾಣಿಗಳ ಯಾವ ಅಂಗದಲ್ಲಿ ಅಥವಾ ಅಂಗಾಂಶದಲ್ಲಿ ಕೊಬ್ಬು ಸಂಗ್ರಹ ಆಗುತ್ತದೆ? ಪ್ರಾಣಿಗಳಲ್ಲಿ ಕೊಬ್ಬು ಸಂಗ್ರಹ ಆಗುವ ಅಂಗಾಂಶ ಯಾವುದು? ಅಡಿಪೋಸ್ ಅಂಗಾಂಶ, ಅಡಿಪೋಸ್ ಟಿಶ್ಯೂ. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಗ್ಲೂಕೋಸ್ನ ರಾಸಾಯನಿಕ ಸೂತ್ರ C6H12O6. ಗ್ಲೂಕೋಸ್ನ ರಾಸಾಯನಿಕ ಸೂತ್ರ C6H12O6. ಓಕೆ, ಗ್ಲೂಕೋಸ್ ಅಂದಾಗ ಮತ್ತೊಂದು ಪಾಯಿಂಟ್ ಗೊತ್ತಿರಲೇಬೇಕು. ನಮ್ಮ ರಕ್ತದಲ್ಲಿ ಯಾವುದು ಹೆಚ್ಚಾದಾಗ ಮಧುಮೇಹ ರೋಗ ಬರುತ್ತದೆ ಅಂತ ಕೇಳ್ತಾರೆ. ಏನನ್ಸರು? ಗ್ಲೂಕೋಸ್. ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಜಾಸ್ತಿ ಆದಾಗ ಬರುವ ರೋಗ ಯಾವುದು? ಮಧುಮೇಹ, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ. ಓಕೆನಾ. ಎಸ್. ನೆಕ್ಸ್ಟ್, ನಮ್ಮ ಆಹಾರದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಭಾಗ ಯಾವುದು? ಜೀವಸತ್ವಗಳು, ವಿಟಮಿನ್ಸ್, ಜೀವಸತ್ವಗಳು. ಓಕೆನಾ. ಎಸ್. ನೆಕ್ಸ್ಟ್ ಪಾಯಿಂಟ್, ಜಿಪ್ಸಮ್ ಪ್ರಮುಖ ರಸಗೊಬ್ಬರವನ್ನು ಹೀಗೂ ಕರೆಯುತ್ತಾರೆ. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಿಪ್ಸಮ್ನ ರಾಸಾಯನಿಕ ಹೆಸರೇನು? ಕ್ಯಾಲ್ಸಿಯಂ ಸಲ್ಫೇಟ್ ಅಂದ್ರೆ ಒಂದೇನೆ, ಜಿಪ್ಸಮ್ ಅಂದ್ರೆ ಒಂದೇನೆ. ನೆಕ್ಸ್ಟ್ ಪಾಯಿಂಟ್, ಪರಮಾಣು ರಿಯಾಕ್ಟರ್ನೊಳಗೆ ಜರುಗುವ ಕ್ರಿಯೆ. ಎಲ್ಲ ಪರಮಾಣು ರಿಯಾಕ್ಟರ್ಗಳಲ್ಲಿ ಮೀನ್ಸ್ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಬೈಜಿಕ ವಿದ್ಯುತ್ ಸ್ಥಾವರಗಳಲ್ಲಿ ಇಂದು ಯಾವ ಕ್ರಿಯೆ ಜರುಗಿ ನ್ಯೂಕ್ಲಿಯರ್ ಎನರ್ಜಿ ಉತ್ಪತ್ತಿ ಆಗ್ತಾ ಇದೆ? ಬೈಜಿಕ ವಿದಳನ, ನ್ಯೂಕ್ಲಿಯರ್ ಫಿಸನ್. ಓಕೆ, ಬೈಜಿಕ ಕ್ರಿಯೆಯನ್ನ, ನ್ಯೂಕ್ಲಿಯರ್ ರಿಯಾಕ್ಷನ್ ಎರಡು ಭಾಗ ಮಾಡ್ತಾರೆ. ಬೈಜಿಕ ವಿದಳನ, ಬೈಜಿಕ ಸಮ್ಮೇಳನ. ನ್ಯೂಕ್ಲಿಯರ್ ಫಿಸನ್ನು, ನ್ಯೂಕ್ಲಿಯರ್ ಫ್ಯೂಸನ್ನು. ಬೈಜಿಕ ವಿದಳನ ಎಲ್ಲಿ ನಡೆಯುತ್ತೆ? ಎಲ್ಲ ಅಣು ವಿದ್ಯುತ್ ಸ್ಥಾವರಗಳು ಅಥವಾ ಪರಮಾಣು ರಿಯಾಕ್ಟರ್ಗಳಲ್ಲಿ ಯಾವ ಕ್ರಿಯೆ ಜರುಗುತ್ತೆ? ಬೈಜಿಕ ವಿದಳನ. ಓಕೆನಾ. ನ್ಯೂಕ್ಲಿಯರ್ ಫಿಸನ್. ಅದೇ ತರ ನಕ್ಷತ್ರಗಳಲ್ಲಿ, ಸೂರ್ಯನಲ್ಲಿ ಜರುಗುವ ಕ್ರಿಯೆ ಯಾವುದು? ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್. ನಕ್ಷತ್ರಗಳಲ್ಲಿ, ಸೂರ್ಯನಲ್ಲಿ ಜರುಗುವ ಕ್ರಿಯೆ ಯಾವುದು? ಬೈಜಿಕ ಸಮ್ಮಿಳನ. ಓಕೆನಾ. ನೆಕ್ಸ್ಟ್ ಪಾಯಿಂಟ್,
ತುಕ್ಕು ಯಾವುದರ ಪರಿಣಾಮವಾಗಿ ಆಗುತ್ತದೆ? ಕಬ್ಬಿಣದ ಆಕ್ಸಿಡೀಕರಣದಿಂದ. ಯಾವಾಗ ಕಬ್ಬಿಣವು ಗಾಳಿ ಮೀನ್ಸ್ ಆಕ್ಸಿಜನ್ ನೊಂದಿಗೆ ಮತ್ತು ನೀರಿನೊಂದಿಗೆ ಕಬ್ಬಿಣವು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ವರ್ತಿಸಿದಾಗ ಕಬ್ಬಿಣ ಏನಾಗುತ್ತೆ? ತುಕ್ಕು ಹಿಡಿಯುತ್ತೆ. ಕಬ್ಬಿಣ ತುಕ್ಕು ಹಿಡಿದಾಗ ಅದರ ತೂಕ ಏನಾಗುತ್ತೆ? ಹೆಚ್ಚಾಗುತ್ತೆ. ಕಬ್ಬಿಣ ತುಕ್ಕು ಹಿಡಿಬೇಕಂದ್ರೆ ಗಾಳಿ ಮೀನ್ಸ್ ಆಕ್ಸಿಜನ್ ಸಹ ಬೇಕು, ನೀರು ಸಹ ಬೇಕು. ಓಕೆನಾ? ಕಬ್ಬಿಣ ತುಕ್ಕು ಹಿಡಿದಾಗ ಆ ತುಕ್ಕಿನ ತೂಕ ಏನಾಗುತ್ತೆ? ಹೆಚ್ಚಾಗುತ್ತದೆ. ಈ ಪಾಯಿಂಟ್ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಮೋಡ ರಹಿತವಾದ ಆಕಾಶ ನೀಲಿ ಬಣ್ಣದಾಗಲು ಕಾರಣ. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಕಾಶ ನೀಲಿಯಾಗಿ ಕಾಣಲು ಕಾರಣ ಏನನ್ಸರು? ಬೆಳಕಿನ ಚದುರುವಿಕೆ. ಕೊಟ್ಟಿರೋ ಆಪ್ಷನ್ ಪ್ರಕಾರ ಬೆಳಕಿನ ಕಿರಣಗಳು ಗಾಳಿಯ ಕಣಗಳಿಂದ ಚದುರುವುದು. ಹಿಂಗೂ ಆಪ್ಷನ್ ಬರ್ಬೋದು. ವೆರಿ ಸಿಂಪಲ್ ಆಗಿ ಬೆಳಕಿನ ಚದುರುವಿಕೆಯನ್ನು ಆಪ್ಷನ್ ಬರ್ಬೋದು. ಆಕಾಶ ನೀಲಿಯಾಗಿ ಕಾಣಲು ಕಾರಣ ಬೆಳಕಿನ ಚದುರುವಿಕೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಬೇಕು. ಗಗನಯಾತ್ರಿಗಳಿಗೆ ಮೀನ್ಸ್ ಆಸ್ಟ್ರೋನಾಟಸ್, ಗಗನಯಾತ್ರಿಗಳಿಗೆ ಆಕಾಶವು ಯಾವ ಬಣ್ಣದಲ್ಲಿ ಕಾಣುತ್ತದೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಕಪ್ಪು. ಗಗನಯಾತ್ರಿಗಳು ವಾತಾವರಣ ಬಿಟ್ಟು ಮೇಲ್ ಹೋಗಿರ್ತಾರೆ. ವಾತಾವರಣ ಬಿಟ್ಟು ಮೇಲ್ ಹೋಗಿರೋದ್ರಿಂದ ಅಲ್ಲಿ ಬೆಳಕಿನ ಚದುರುವಿಕೆ ನಡೆಯೋದಿಲ್ಲ. ಆದ್ರಿಂದ ಆಕಾಶ ಯಾವ ಬಣ್ಣದಲ್ಲಿ ಕಾಣುತ್ತೆ? ಅವರಿಗೆ ಗಗನಯಾತ್ರಿಗಳಿಗೆ ಕಪ್ಪು ಬಣ್ಣದಲ್ಲಿ ಕಾಣುತ್ತೆ. ಇಲ್ಲಿ ಭೂಮಿಯ ಮೇಲೆ ನಿಂತು ನೋಡುವ ವ್ಯಕ್ತಿಗೆ ಆಕಾಶ ಹೆಂಗ್ ಕಾಣಿಸುತ್ತೆ? ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಕಾರಣ ವಾತಾವರಣದಲ್ಲಾಗುವ ಬೆಳಕಿನ ಚದುರುವಿಕೆ. ವಾತಾವರಣದಲ್ಲಿ ಬೆಳಕಿನ ಚದುರುವಿಕೆ ಆಗೋದ್ರಿಂದ ಭೂಮಿಯ ಮೇಲೆ ನಿಂತು ನೋಡುವ ವ್ಯಕ್ತಿಗೆ ಆಕಾಶ ಹೆಂಗ್ ಕಾಣಿಸುತ್ತೆ? ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ಬಟ್ ಗಗನಯಾತ್ರಿಗಳು ವಾತಾವರಣ ಬಿಟ್ಟು ಮೇಲೆ ಹೋಗಿರೋದ್ರಿಂದ ಅಲ್ಲಿ ಬೆಳಕಿನ ಚದುರುವಿಕೆ ಜರುಗೋದಿಲ್ಲ. ಆದ್ರಿಂದ ಆಕಾಶ ಹೆಂಗ್ ಕಾಣಿಸುತ್ತೆ? ಅವ್ರ ಕಣ್ಣಿಗೆ, ಗಗನಯಾತ್ರಿಗಳ ಕಣ್ಣಿಗೆ ಆಕಾಶ ಹೆಂಗ್ ಕಾಣಿಸುತ್ತೆ? ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಪಾಯಿಂಟ್, ಪ್ರಾಣಿ ವಿಜ್ಞಾನದ ಪಿತಾಮಹ ಯಾರು? ಅರಿಸ್ಟಾಟಲ್. ಓಕೆನಾ? ಪ್ರಾಣಿ ಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್. ಅದೇ ತರ ಜೀವಶಾಸ್ತ್ರ ಪಿತಾಮಹ ಯಾರು? ಜೀವಶಾಸ್ತ್ರ ಪಿತಾಮಹನು ಸಹ ಅರಿಸ್ಟಾಟಲೇ. ನೆಕ್ಸ್ಟ್ ಪಾಯಿಂಟ್, ಆಕಾಶವಾಣಿ ಕೇಂದ್ರದಿಂದ ಒಬ್ಬ ಹಾಡುಗಾರ ಹಾಡುತ್ತಿದ್ದಾನೆ. ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ವೇಗದಲ್ಲಿ ತಲುಪುತ್ತದೆ. ಸರಿಯಾದ ಉತ್ತರ 3 × 10⁸ ಮೀಟರ್ ಪರ್ ಸೆಕೆಂಡ್. ಆಕಾಶವಾಣಿ ಕೇಂದ್ರದಿಂದ ಒಬ್ಬ ಹಾಡುಗಾರ ಹಾಡುತ್ತಿದ್ದಾನೆ. ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ವೇಗದಲ್ಲಿ ತಲುಪುತ್ತದೆ 3 × 10⁸ ಮೀಟರ್ ಪರ್ ಸೆಕೆಂಡ್. ಓಕೆನಾ? ಇಲ್ಲಿ ಹಾಡುಗಾರನ ಹಾಡನ್ನ ಪ್ರಸಾರ ಮಾಡತಕ್ಕಂತಹ ತರಂಗ ಯಾವುದು? ರೇಡಿಯೋ ತರಂಗಗಳು. ವಿದ್ಯುತ್ ಕಾಂತೀಯ ತರಂಗಗಳ ವೇಗವು ಬೆಳಕಿನ ವೇಗಕ್ಕೆ ಸಮನಾಗಿರುತ್ತೆ. ಆದ್ರಿಂದ ಸರಿಯಾದ ಉತ್ತರ 3 × 10⁸ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, 1 ಕ್ವಿಸೆಕ್ ಎಂದರೆ ಎಷ್ಟು ಲೀಟರ್ನಷ್ಟು ದ್ರವ 1 ಸೆಕೆಂಡಿಗೆ ಹರಿಯುವಂಥದ್ದು? 1 ಕ್ವಿಸೆಕ್ ಎಂದರೆ ಎಷ್ಟು ಲೀಟರ್ನಷ್ಟು ದ್ರವ 1 ಸೆಕೆಂಡಿಗೆ ಹರಿಯುವಂಥದ್ದು? 28.32 ಲೀಟರ್. 28.32 ಲೀಟರ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸುವ ಕಾರಣವೇನು? ಸರಿಯಾದ ಉತ್ತರ, ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗ ದೂರ ಒಳಗೊಂಡಿದ್ದರಿಂದ ದೂರದಿಂದಲೇ ಗುರುತಿಸುವುದು ಸುಲಭ. ಅಂದ್ರೆ ಉಳಿದೆಲ್ಲ ಬಣ್ಣಕ್ಕಿಂತ ಕೆಂಪು ಬಣ್ಣವು
ಕಡಿಮೆ ಚದುರುತ್ತದೆ, ಹೆಚ್ಚು ತರಂಗ ದೂರವನ್ನು ಹೊಂದಿದೆ. ರೆಡ್ ಕಲರು ವೇವ್ ಲೆಂತ್, ರೆಡ್ ಕಲರ್ಗೆ ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ, ಹೆಚ್ಚು ತರಂಗ ದೂರ ಹೊಂದಿರೋದ್ರಿಂದ ಕೆಂಪು ಬಣ್ಣ ದೂರಕ್ಕೂ ಎದ್ದು ಕಾಣಿಸುತ್ತೆ. ಮೀನ್ಸ್ ದೂರದಕ್ಕೂ ಲಾಂಗ್ ಡಿಸ್ಟೆನ್ಸ್ ಏನಾಗುತ್ತೆ, ಹೈಲೈಟ್ ಆಗುತ್ತೆ, ಬೇಗ ಗೊತ್ತಾಗುತ್ತೆ, ಬೇಗ ಕಾಣಿಸುತ್ತೆ. ಕಾರಣ ಕೆಂಪು ಬಣ್ಣಕ್ಕೆ ತರಂಗ ದೂರ ಜಾಸ್ತಿ ಇದೆ. ನೆಕ್ಸ್ಟ್ ಪಾಯಿಂಟ್, ರುದರ್ಫೋರ್ಡ್ ಅವರ ಚದುರುವಿಕೆ ಪ್ರಯೋಗದಲ್ಲಿ ಆಲ್ಫಾ ಕಣ ವಿಚಲಿತವಾಗುವುದು ಯಾವ ಬಲದಿಂದ? ವಿಕರ್ಷಣಾ ಬಲದಿಂದ. ವಿಕರ್ಷಣಾ ಬಲದಿಂದ. ರುದರ್ಫರ್ಡ್ ಅವರ ಚದುರುವಿಕೆ ಪ್ರಯೋಗದಲ್ಲಿ ಆಲ್ಫಾ ಕಣ ವಿಚಲಿತವಾಗುವುದು ಯಾವ ಬಲದಿಂದ? ವಿಕರ್ಷಣಾ ಬಲದಿಂದ. ಓಕೆನಾ? ರುದರ್ಫರ್ಡ್ ಅಂದಾಗ ಮತ್ತೆರಡು ಪಾಯಿಂಟ್ ಗೊತ್ತಿರಲೇಬೇಕು ಪ್ರತಿ ಸ್ಪರ್ಧಾರ್ಥಿಗೆ. ಪ್ರೋಟಾನ್ಗಳನ್ನ ಕಂಡು ವಿಜ್ಞಾನಿ ಯಾರು? ಒಂದು ಪರಮಾಣು ಅಂದಾಗ ಪರಮಾಣುವು ಮೂರು ಮೂಲಭೂತ, ಪರಮಾಣು ಮೀನ್ಸ್ ಆಟಮ್, ಪರಮಾಣು ಮೂರು ಮೂಲಭೂತ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ಆ ಮೂರು ಮೂಲಭೂತ ಕಣಗಳು ಯಾವುದು? ಹಾಗೆ ಮೀನ್ಸ್ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್. ಈ ಮೂರು ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್, ಈ ಮೂರೇ ನೀವು ಪರಮಾಣುವಿನಲ್ಲಿರುವ ಮೂರು ಮೂಲಭೂತ ಕಣಗಳು. ಓಕೆನಾ? ಇಲ್ಲಿ ಪ್ರೋಟಾನ್ಗಳನ್ನು ಕಂಡು ವಿಜ್ಞಾನಿ ಯಾರು? ಪ್ರೋಟಾನ್ಗಳನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು? ರುದರ್ಫೋರ್ಡ್. ಅದೇ ಥರ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಜೆ ಥಾಮ್ಸನ್. ಅದೇ ಥರ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಜೇಮ್ಸ್ ಚಾಡ್ವಿಕ್. ಓಕೆನಾ? ಎಸ್. ಇನ್ನು ರುದರ್ಫರ್ಡ್ ಅಂದಾಗ ಮತ್ತೊಂದು ವಿಚಾರ ಗೊತ್ತಿರಬೇಕು. ವಿಕಿರಣಗಳು ರೇಡಿಯಾಕ್ಟಿವ್ ರೇಡಿಯೇಷನ್ಸ್ ಅನ್ನ ವಿಕಿರಣಗಳನ್ನು ಆಲ್ಫಾ, ಬೀಟಾ, ಗಾಮ ಎಂದು ವಿಂಗಡಿಸಿದ ವಿಜ್ಞಾನಿ ಯಾರು? ವಿಕಿರಣಗಳನ್ನ ರೇಡಿಯಾಕ್ಟಿವ್ ರೇಡಿಯೇಷನ್ಸ್ ಅನ್ನ ಆಲ್ಫಾ, ಬೀಟಾ, ಗಾಮ ಎಂದು ವಿಂಗಡಿಸಿದ ವಿಜ್ಞಾನಿ ಯಾರು? ರುದರ್ಫೋರ್ಡ್. ಓಕೆ. 1898ರಲ್ಲಿ ರುದರ್ಫೋರ್ಡು ವಿಕಿರಣಗಳನ್ನ ರೇಡಿಯಾಕ್ಟಿವ್ ರೇಡಿಯೇಷನ್ಸ್ ಅನ್ನ ಆಲ್ಫಾ, ಬೀಟಾ, ಗಾಮ ಅಂತ ಏನ್ ಮಾಡ್ದ? ವಿಂಗಡಿಸ್ದ, ಡಿವೈಡ್ ಮಾಡ್ದ, ಕ್ಲಾಸಿಫೈ ಮಾಡ್ದ. ನೆಕ್ಸ್ಟ್ ಪಾಯಿಂಟ್, ಬಯಲ್ ರಸ ಸ್ರವಿಕೆಯಾಗುವುದು ಯಾವುದರಿಂದ? ಲಿವರ್ನಿಂದ. ನಮ್ಮ ದೇಹದ ಯಾವ ಒಂದು ಭಾಗದಿಂದ ಬಯಲ್ ಜ್ಯೂಸ್ ಉತ್ಪತ್ತಿ ಆಗುತ್ತೆ, ಬಯಲ್ ರಸ ಉತ್ಪತ್ತಿ ಆಗುತ್ತೆ? ಆನ್ಸರ್ ಲಿವರ್. ಓಕೆನಾ? ಲಿವರ್ ಅಂದಾಗ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ. ಆನ್ಸರ್ ಲಿವರ್. ನೆಕ್ಸ್ಟ್ ಪಾಯಿಂಟ್, ಶಬ್ದ ತರಂಗಗಳು ಡ್ಯಾಶ್. ಯಾವ ಆಪ್ಷನ್ ಹೋಗಬೇಕು? ಯಾಂತ್ರಿಕ ತರಂಗಗಳು. ಕಾರಣ ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಬೇಕೇ ಬೇಕು, ಶಬ್ದ ಪ್ರಸಾರಕ್ಕೆ ಮೀಡಿಯಂ ಬೇಕೇ ಬೇಕು, ಮಾಧ್ಯಮ ಬೇಕೇ ಬೇಕು. ಆದ್ರಿಂದ ಶಬ್ದ ತರಂಗಗಳು ಎಂಥ ತರಂಗಗಳು? ಯಾಂತ್ರಿಕ ತರಂಗಗಳು, ಮೆಕ್ಯಾನಿಕಲ್ ವೇವ್ಸ್. ಯಾಂತ್ರಿಕ ತರಂಗ ಅಂದ್ರೇನು? ಯಾವ ತರಂಗಗಳು ಮಾಧ್ಯಮವನ್ನು ಬಳಸಿಕೊಂಡು ಪ್ರಸಾರ ಆಗ್ತಾವೋ ಅವಕ್ಕೆ ನಾವೇನು ಹೇಳ್ತೀವಿ? ಯಾಂತ್ರಿಕ ತರಂಗ ಅಂತೀವಿ. ಇಲ್ಲಿ ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಬೇಕು, ಆದ್ರಿಂದ ಶಬ್ದ ಒಂದು ಎಂಥ ತರಂಗ ಆಗುತ್ತೆ? ಯಾಂತ್ರಿಕ ತರಂಗ ಆಗುತ್ತೆ, ಮೆಕ್ಯಾನಿಕಲ್ ವೇವ್ಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸಿಗರೇಟ್ ಲೈಟರ್ನಲ್ಲಿ ಬಳಸುವ ಅನಿಲ ಯಾವುದು? ಸಿಗರೇಟ್ ಲೈಟರ್ಲಿ ತುಂಬತಕ್ಕಂಥ ಇಂಧನ ಅಥವಾ ಗ್ಯಾಸ್ ಯಾವುದು? ಬ್ಯೂಟೇನ್. ಸಿಗರೇಟ್ ಲೈಟರ್ನಲ್ಲಿ ಬಳಸುವ ಇಂಧನ ಅಥವಾ ಅನಿಲ ಯಾವುದು? ಬ್ಯೂಟೇನ್. ಓಕೆನಾ? ಬ್ಯೂಟೇನ್ ಅಂದಾಗ ಮತ್ತೊಂದು ಪಾಯಿಂಟ್ ಗೊತ್ತಿರಲೇಬೇಕು ಪ್ರತಿ ಸ್ಪರ್ಧಾರ್ಥಿಗೆ. LPG ಮುಖ್ಯ ಘಟಕ ಡ್ಯಾಶ್. LPG ಮುಖ್ಯ ಘಟಕ, ಮೈನ್ ಕಾಂಪೊನೆಂಟ್ ಆಫ್ LPG. ಯಾವ ಆಪ್ಷನ್ ಹೋಗಬೇಕು? ಬ್ಯೂಟೇನ್. LPG ಮುಖ್ಯ ಘಟಕ ಯಾವುದು? ಬ್ಯೂಟೇನ್. ಈ ಪಾಯಿಂಟ್ ಸಹ ಗೊತ್ತಿರಲೇಬೇಕು ಸ್ನೇಹಿತರೆ. ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.